ರಾಜಕಾರಣಿಗಳ ಮನಸ್ಥಿತಿ ಹೇಗಿರುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಅಷ್ಟೇ. ತಂತ್ರ, ಪ್ರತಿತಂತ್ರ, ಕುತಂತ್ರ, ಏನೇನೋ ವಿಚಾರಗಳು. ಗೆದ್ದು ಮೀಸೆ ತಿರುತ್ತಾರೆ. ಅದು ಯಾವ ರೀತಿ ಗೆಲುವು ಅಂದ್ರೆ ಇಡೀ ಸರ್ಕಾರ ಅಲ್ಲಿ ಹೋಗಿತ್ತು ಅನ್ನೋ ತರ. ಮತ ಹಾಕೋದಕ್ಕಿಂತ ಮೊದಲು ಮತದಾರರನ್ನ ದೇವರು ಅಂತಾರೆ. ಮತ ಹಾಕಿದ ಮೇಲೆ ದೇವರು ಹೋಗಿ ಕಾಲ್ ಬಿದ್ರೂ ಕೂಡ ಕ್ಯಾರೆ ಅನ್ನಲ್ಲ. ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಯಾವುದಾದ್ರೂ ಎಲೆಕ್ಷನ್ ನಡೆದ್ರೆ ಚುನಾವಣೆಗೆ ಮೊದಲು ಒಂದು ರೀತಿಯ ವಾತಾವರಣ ಇರುತ್ತೆ, ಚುನಾವಣೆ ಆದಮೇಲೆ ಮತ್ತೊಂದು ರೀತಿ ವಾತಾವರಣ ಆಗುತ್ತೆ. ಮತ ಹಾಕೋದಕ್ಕಿಂತ ಮೊದಲು ಮತದಾರರನ್ನ ದೇವರು ಅಂತಾರೆ. ಮತ ಹಾಕಿದ ಮೇಲೆ ದೇವರು ಹೋಗಿ ಕಾಲ್ ಬಿದ್ರೂ ಕೂಡ ಕ್ಯಾರೆ ಅನ್ನಲ್ಲ. ಇದು ಚುನಾವಣೆಯ ನಂತರ ಮತ್ತು ಚುನಾವಣೆಗೆ ಮೊದಲು ರಾಜಕಾರಣಿಗಳ ಮನಸ್ಥಿತಿ ಹೇಗಿರುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಅಷ್ಟೇ. ಅದೇ ರೀತಿಯ ಒಂದು ಘಟನೆ ಬೆಳಗಾವಿಯಲ್ಲಿ ಆಗೋದಿದೆ. ರಮೇಶ್ ಕತ್ತಿ ಅರೆಸ್ಟ್ ಆಗ್ತಾರೆ. ಎಸ್ ವೀಕ್ಷಕರೇ, ಇದು ಇವತ್ತಿನ ಬಿಗ್ ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಹೇಮಂತ್. ಎಸ್ ವೀಕ್ಷಕರೇ, ಬೆಳಗಾವಿಯಲ್ಲಿ ಒಂದು ಹಂತದ ರಾಜಕೀಯ ಹೊಡೆದಾಟ ಮುಗಿದೋಯ್ತು. ಬಣ ಬಡಿದಾಟ ಮುಗಿದೋಯ್ತು. ಪ್ರತಿಷ್ಠಿತ ಕುಟುಂಬಗಳ ಗುದ್ದಾಟ ಮುಗಿದೋಯ್ತು. ಪಕ್ಷಗಳ ನಡುವಿನ ಕಂದಕ ಸರಿದೋಯ್ತು. ಕುಟುಂಬಗಳ ಮಧ್ಯೆ ನಡೆದಂಥ ಕಾಳಗದ ಪರಿಣಾಮ ರಿಸಲ್ಟ್ ಬಂದಾಯ್ತು. ಈಗೇನಿದೆ, ನೆಕ್ಸ್ಟ್ ಇನ್ನಿರೋದು ರಿವೆಂಜ್ ಅಷ್ಟೇ. ಸೇಡಿನ ತವಕ. ಚುನಾವಣೆಯಲ್ಲಿ ಗೆದ್ದವರು ಸೋತಂತೆ, ಸೋತವರು ಸತ್ತಂತೆ ಅನ್ನುವಂಥ ಲೆಕ್ಕಾಚಾರದ ಇದು ಬೆಳಗಾವಿ DCC ಬ್ಯಾಂಕ್ ಚುನಾವಣೆಯ ನಂತರ ನಡೆಯುವ ಹೊಸ ಲೆಕ್ಕಾಚಾರ. ಜಾರಕಿಹೊಳಿ ಬ್ರದರ್ಸ್ ಅಂದುಕೊಂಡಂತೆ ಗೆದ್ದು ಮೀಸೆ ತಿರುವಿದ್ರೆ ಅವರಿಗೆ ಪ್ರಬಲ ಪೈಪೋಟಿ ಕೊಟ್ಟು ಕೂಡ ನಿರೀಕ್ಷಿಸಿದಷ್ಟು ಸ್ಥಾನವನ್ನು ಗಳಿಸಲಾಗದೆ ಇನ್ನುಳಿದವರು ಸೋಲನ್ನು ಒಪ್ಕೊಳ್ಳೇಬೇಕು. ಯಾಕಂದ್ರೆ ಅವರು ಚುನಾವಣೆಯಲ್ಲಿ ಸೋತಿದ್ದಾರೆ. ಕ್ರಮ ಯಾವುದಾದ್ರೇನು, ಚುನಾವಣೆ ಗೆಲ್ಲೋದು ಒಂದು ತಂತ್ರ. ಆ ತಂತ್ರವನ್ನು BJP ತುಂಬ ಚೆನ್ನಾಗಿ ಮಾಡುತ್ತೆ. ಅದೇ ರೀತಿ ಜಾರಕಿಹೊಳಿ ಬ್ರದರ್ಸ್ ಅಂದ್ರೇ ಅಷ್ಟೇ. ತಂತ್ರ, ಪ್ರತಿತಂತ್ರ, ಕುತಂತ್ರ, ಏನೇನೋ ವಿಚಾರಗಳು ಎಲ್ಲವನ್ನ ಉಪಯೋಗಿಸಿ ಚುನಾವಣೆ ಗೆಲ್ಲೋದನ್ನ ಕರಗತ ಮಾಡಿಕೊಂಡಿದ್ದಾರೆ. ಅವರು ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಅವರ ಹೆಚ್ಚಿನ ಸೀಟ್ಗಳು DCC ಬೆಳಗಾವಿ ಬ್ಯಾಂಕಿನ ಚುನಾವಣೆಯಲ್ಲಿ ಗೆದ್ದಿವೆ. ಅವರಲ್ಲೇ ಒಬ್ಬರು ಅಧ್ಯಕ್ಷರು ಕೂಡ ಆಗ್ತಾರೆ. ಇಲ್ಲಿದೆ ಟ್ವಿಸ್ಟ್. ಈ ಟ್ವಿಸ್ಟ್ ಏನು ಅನ್ನೋದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ನ ಈ ಸ್ಟೋರಿಯಲ್ಲಿ ನಾನು ನಿಮ್ಗೆ ಕೊಡ್ತೀನಿ. ಎಸ್ ವೀಕ್ಷಕರೇ, ಚುನಾವಣೆಗೆ ಮೊದಲು ಹಲವು ಬಣ ಬಡಿದಾಟಗಳು ನಡೆದಿದ್ವು. ಇದಕ್ಕೆ ರಿಹರ್ಸಲ್ ಅನ್ನುವಂತೆ ಕೆಲವು ತಿಂಗಳುಗಳ ಹಿಂದೆ ಹುಕ್ಕೇರಿಯಲ್ಲಿಯೂ ಕೂಡ ಒಂದು ಚುನಾವಣೆ ನಡೀತು. ಅದು ಸಹಕಾರಿ ರಂಗದ ಚುನಾವಣೆ, ಹುಕ್ಕೇರಿ ವಿದ್ಯುತ್ ಸಂಘದ ಚುನಾವಣೆ. ಈ ರೀತಿಯ ವಿದ್ಯುತ್ ಸಂಘಗಳು ಇಡೀ ಭಾರತದಲ್ಲಿ 5-6 ಇದಾವೆ ಅಷ್ಟೇ. ಎಲ್ಲ ತಾಲೂಕಿಗೊಂದಿರ್ತವೆ, ಜಿಲ್ಲೆಗೊಂದಿರ್ತವೆ ಅಂತಲ್ಲ. ಇಡೀ ಭಾರತ ದೇಶದಲ್ಲಿ 5-6 ವಿದ್ಯುತ್ ನಿಗಮದ ವಿದ್ಯುತ್ ಸಂಘಗಳಿರೋದು. ಅದರಲ್ಲಿ ಹುಕ್ಕೇರಿದು ಕೂಡ ಒಂದು. ಈ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ರಮೇಶ್ ಕತ್ತಿ ಬಣ ಗೆದ್ದು ಮೀಸೆ ತಿರುತ್ತಾರೆ. ಅದು ಯಾವ ರೀತಿ ಗೆಲುವು ಅಂದ್ರೆ ಇಡೀ ಸರ್ಕಾರ ಅಲ್ಲಿ ಹೋಗಿತ್ತು ಅನ್ನೋ ತರ. ಸತೀಶ್ ಜಾರಕಿಹೊಳಿ 1 ತಿಂಗಳು ಹುಕ್ಕೇರಿಯಲ್ಲಿ ಮೊಕ್ಕಾಂ ಹೂಡಿದ್ರು. ಯಾವುದೇ ಕಾರಣಕ್ಕೂ ರಮೇಶ್ ಕತ್ತಿ ಗೆಲ್ಲಬಾರ್ದು ಅನ್ನೋ ತರ ಅಲ್ಲಿ ತಂತ್ರಗಳು ನಡೆದಿದ್ವು, ಪ್ರಚಾರಗಳು ನಡೆದಿದ್ವು, ಸಂಪನ್ಮೂಲಗಳ ಬಳಕೆಯಾಗಿತ್ತು, ಹಣಗಳ ಖರ್ಚಾಗಿತ್ತು. ಆದರೆ ಬಂದಿರೋ ರಿಸಲ್ಟ್, ರಮೇಶ್ ಕತ್ತಿ 15 ಸ್ಥಾನಗಳ ಪೈಕಿ 15 ಸ್ಥಾನಗಳಲ್ಲೂ ಜಾರಕಿಹೊಳಿ ಬಣವನ್ನು ಸೋಲಿಸಿ ಅವರ ಬಣದ ಸದಸ್ಯರು ಗೆದ್ರು. ಈ ಒಂದು ಸೋಲು ಜಾರಕಿಹೊಳಿ ಕುಟುಂಬಕ್ಕೆ ಅರಗಿಸಿಕೊಳ್ಳಲಾಗದಂತಹ ಒಂದು ಇಮೇಜ್ ಡ್ಯಾಮೇಜ್ ಆಗಿತ್ತು. ಅಂತಹ ಸಂದರ್ಭದಲ್ಲಿ ಬಂದಂಥ ಬೆಳಗಾವಿ DCC ಬ್ಯಾಂಕ್ ಚುನಾವಣೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ 3 ಜನ 4 ಜನ ಯಾವ್ಯಾವುದೇ ಪಕ್ಷದಲ್ಲಿದ್ರು ಎಲ್ಲರೂ ಒಂದಾಗಿ
ಅವರ ಗುಂಪನ್ನು ಗೆಲ್ಲಿಸ್ಕೊಂಡು ಬರೋಲ್ಲಿ ಯಶಸ್ವಿಯಾಗಿದ್ದಾರೆ. ಚುನಾವಣೆ ಮುಗಿತು, ರಿಸಲ್ಟ್ ಬಂತು, ಜಾರಕಿಹೊಳಿ ಬಣಕ್ಕೆ ಗೆಲುವಾಯಿತು. ಈಗ ಮುಂದಿರೋದು ಮಾರಿ ಹಬ್ಬ. ಹೇಗಾದರೂ ಮಾಡಿ ರಮೇಶ್ ಕತ್ತಿ ಅವ್ರನ್ನ ಹಣಿಬೇಕು. ರಮೇಶ್ ಕತ್ತಿ ಅವರು ಮತ್ತೆ ಮೇಲೆಳೆದಿರೋ ಥರ ರಾಜಕೀಯವಾಗಿ ಅವ್ರನ್ನ ಮುಗಿಸ್ಬೇಕು. ಇವೆಲ್ಲ ಬೆಳಗಾವಿ ರಾಜಕಾರಣದಲ್ಲಿ ಹೊಸದಲ್ಲ. ಇಂಥ ಸಂದರ್ಭದಲ್ಲೇ ಸ್ವತಃ ಹಗ್ಗ ಕೊಟ್ಟು ಕೈ ಕಟ್ಸ್ಕೊಂಡಿದ್ದಾರೆ ರಮೇಶ್ ಕತ್ತಿ. ಏನಪ್ಪ ಅಂದರೆ, ವಾಲ್ಮೀಕಿ ಸಮುದಾಯದ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ ಅನ್ನುವಂಥ ಮಾಹಿತಿ. ಅವರು ಹಗುರವಾಗಿ ಮಾತನಾಡಿದ್ದಾರೆ ಅನ್ನುವಂಥ ವಿಡಿಯೋ ಒಂದು ವೈರಲ್ ಆಗಿದೆ. ಅದರ ಆಧಾರದ ಮೇಲೆ ಬೆಳಗಾವಿಯಲ್ಲಿ FIR ದಾಖಲಾಗಿದೆ. ಈ FIRನ ಆಧರಿಸಿ ರಮೇಶ್ ಕತ್ತಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅನ್ನುವಂಥದ್ದು ಸದ್ಯದ ಎಕ್ಸ್ಪೋಸ್ಡ್ ನ್ಯೂಸ್. ಹೌದು ವೀಕ್ಷಕರೇ, ರಮೇಶ್ ಕತ್ತಿ ಅವ್ರನ್ನ ಅರೆಸ್ಟ್ ಮಾಡುವ ಸಾಧ್ಯತೆಗಳು ತೀರಾ ನಿಚ್ಚಳವಾಗಿವೆ. ಯಾವುದೇ ಕ್ಷಣದಲ್ಲಿ ಯಾವುದೇ ಹಂತದಲ್ಲಾದರೂ ಬೇಕಾದರೆ ರಮೇಶ್ ಕತ್ತಿ ಅರೆಸ್ಟ್ ಆಗ್ಬೋದು ಅನ್ನುವಂತಹ ಮಾತುಗಳು ಮೂಲಗಳಿಂದ ತಿಳಿದು ಬರ್ತಾ ಇದ್ದಾವೆ. ಹಾಗಾದರೆ ರಾಜಕೀಯದ ಲೆಕ್ಕಾಚಾರಗಳಲ್ಲಿ ನಾಯಕರನ್ನ ಗೆಲ್ಲಿಸೋದೆಷ್ಟಿರುತ್ತೋ, ಸೋಲ್ಸೋದೆಷ್ಟಿರುತ್ತೋ ಅದೇ ರೀತಿ ತನ್ನ ವಿರೋಧಿ ನಾಯಕರನ್ನ ಮಟ್ಟ ಹಾಕಲಿಕ್ಕೆ ಹಲವು ರೀತಿಯ ಕಾರಣಗಳನ್ನು ರಾಜಕಾರಣಿಗಳು ಹುಡುಕೋತಾರೆ. ಅದೇ ರೀತಿ ರಮೇಶ್ ಕತ್ತಿ ಅವರನ್ನ ಮಟ್ಟ ಹಾಕ್ಲಿಕ್ಕೀಗ ಈ ಅಟ್ರಾಸಿಟಿ ಅನ್ನುವಂತಹ ಕೇಸನ್ನು ಬಳಸ್ಕೊಳ್ಳಿಕ್ಕೆ ಬೆಳಗಾವಿಯ ಪ್ರಭಾವಿ ರಾಜಕೀಯ ಮುಖಂಡರು ನಿರ್ಧರಿಸಿದ್ದಾರೆ ಅನ್ನುವಂಥ ಸುದ್ದಿ ಇದೆ. ಹಂಗೇನಾದರೂ ಆದರೆ ರಮೇಶ್ ಕತ್ತಿ ಅರೆಸ್ಟ್ ಆಗೋದು ಫಿಕ್ಸ್. ಇದಾಗಿತ್ತು ಇವತ್ತಿನ ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.